31 ಡಿಸೆಂಬರ್ಗಿಂತ ಮುಂಚೆ ಈ 3 ಕೆಲಸನ ತಪ್ಪದೆ ಮಾಡಿ. ಹಾಗೇನೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಕೂಡ ಮಾಡಿ, ಯಾಕಂದ್ರೆ ಡೇಟ್ ಮುಗಿದ್ಮೇಲೆ ಯೂಸ್ ಆಗಲ್ಲ. ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ನ ಆನ್ಲೈನ್ ಅಲ್ಲಿ ಫ್ರೀ ಆಗಿ ಅಪ್ಡೇಟ್ ಮಾಡ್ಕೊಳ್ಳಿ, ಯಾಕಂದ್ರೆ 31 ಡಿಸೆಂಬರ್ ಆದ್ಮೇಲೆ ನೀವು ದುಡ್ಡು ಕಟ್ಟಿ ಅಪ್ಡೇಟ್ ಮಾಡಿಸಬೇಕಾಗುತ್ತೆ. ನೀವು ನಿಮ್ಮ ಯಾವುದೇ UPI ID ನ 1 ವರ್ಷದಿಂದ ಯೂಸೇ ಮಾಡಿಲ್ಲ ಅಂದ್ರೆ ಇವತ್ತು ಅಥವಾ 31 ಡಿಸೆಂಬರ್ಗಿಂತ ಮುಂಚೆ ಆ ID ಇಂದ ಒಂದು ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳಿ. ಇದರಿಂದ ಆ ID ಆಕ್ಟಿವ್ ಇರುತ್ತೆ, ಇಲ್ಲ ಅಂದ್ರೆ ಡಿಆಕ್ಟಿವೇಟ್ ಆಗ್ಬಿಡುತ್ತೆ. ನೀವೇನಾದ್ರೂ ಮ್ಯೂಚುವಲ್ ಫಂಡ್ಸ್ ಅಥವಾ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿದಿರಾ ಅಂದ್ರೆ ನಿಮ್ಮ ಅಕೌಂಟ್ ನಲ್ಲಿ ನಾಮಿನಿನ ಅಪ್ಡೇಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಆ ಅಕೌಂಟ್ ನಲ್ಲಿ ಮತ್ತೆ ಇನ್ವೆಸ್ಟ್ ಮಾಡಕ್ಕೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ನಲ್ಲಿ 31 ಡಿಸೆಂಬರ್ ಕಿನ ಮುಂಚೆ ನಿಮ್ಮ ನಾಮಿನಿನ ಅಪ್ಡೇಟ್ ಮಾಡೋದು ಈಗ ಮ್ಯಾಂಡೇಟರಿ ಆಗಿದೆ. ನಾಮಿನಿನ ಆಡ್ ಮಾಡೋದು ಹೇಗೆ ಅಂತ ಡೀಟೇಲ್ಡ್ ಮೆಥಡ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅದನ್ನ ಫಾಲೋ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಕಮೆಂಟ್ ನಲ್ಲಿ DEC ಅಂತ ಟೈಪ್ ಮಾಡಿ ನಿಮ್ಮ DM ಗೆ ಡೈರೆಕ್ಟ್ ಆಗಿ ನಾನು ಮೆಥಡ್ ನ ಕಳಿಸ್ತೀನಿ. ಇಂತಹದೇ ಯೂಸ್ಫುಲ್ ವಿಡಿಯೋಗೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ.